ಕಲಾಭಿಮಾನಿಗಳೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಸ್ಥಾಪಕರು, ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯ ಕಲಾವಿದರು ಪಟ್ಲ ಸತೀಶ್ ಶೆಟ್ಟಿಯವರ ನಿರ್ದೇಶನದಲ್ಲಿ ಶ್ರೀಕೃಷ್ಣ ಲೀಲಾಮೃತ ಯಕ್ಷಗಾನ ಪ್ರಸ್ತುತಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕಲಾವಿದರು ಭಾಗವತರಾಗಿ ಪಟ್ಲಗುತ್ತು ಸತೀಶ್ ಶೆಟ್ಟಿ, ಮದ್ದಳೆ ವಾದಕರು ಕೌಶಲ್ ರಾವ್ ಕುತ್ತಿಗೆ, ಚೆಂಡೆ ವಾದಕರು ಕೌಶಿಕ್ ರಾವ್ ಕುತ್ತಿಗೆ, ಚಕ್ರತಾಳದಲ್ಲಿ ಪೂರ್ಣೇಶ್ ಆಚಾರ್ಯ, ಪಾತ್ರವರ್ಗದಲ್ಲಿ ಶ್ರೀಕೃಷ್ಣನಾಗಿ ಲೋಕೇಶ್ ಮುಚ್ಚೂರು, ವಿಜಯ, ಸಂದೇಶ್ ಮಂದಾರ, ರಾಧೆ, ರಾಜೇಶ್ ನಿಟ್ಟೆ, ಸಖಿ, ವಿಶ್ವಾಸ್ ಕಾವೋ. ಕೃಷ್ಣ ಜೆ ಪಾಲೆಮಾರ್ ಅವರ ಪ್ರೀತಿಯ ಕಲೆ ಯಕ್ಷಗಾನ. ಯಕ್ಷಗಾನದ ಬಗ್ಗೆ ವಿಶೇಷ ಆಸಕ್ತಿ ಬಾಲ್ಯದಿಂದಲೂ ಅವರಿಗಿತ್ತು. ಅವರ ತಂದೆಯವರಿಗೂ ಯಕ್ಷಗಾನದ ಭಾಗವತಿಕೆಯ ಹವ್ಯಾಸ ಇತ್ತು ಎನ್ನುವುದನ್ನು ಅನೇಕ ಸಲ ಕೃಷ್ಣಣ್ಣ ನೆನಪು ಮಾಡಿಕೊಟ್ಟವರು. ಕುಂಬಳೆ ಸುಂದರರಾಯರ ಒಬ್ಬ ಅಭಿಮಾನಿಯಾಗಿ ಪ್ರಪ್ರಥಮ ಬಾರಿಗೆ ಒಬ್ಬ ಕಲಾವಿದನನ್ನು ವಿಮಾನ ಟಿಕೆಟ್ ಕೊಟ್ಟು ಮುಂಬೈಯಿಂದ ತರಿಸಿದ ಒಂದು ಖ್ಯಾತಿ ಅದು ಕೃಷ್ಣ ಜೆ ಪಾಲೆಮಾರ್ ಅವರಿಗೆ ಸಲ್ಲುತ್ತದೆ. ಪುರಭವನದಲ್ಲಿ ಮಹಾಬ್ರಾಹ್ಮಣ ಒಂದು ಯಕ್ಷಗಾನದ ಸಂಯೋಜನೆ ಆದ ನಂತರ ಅದರಲ್ಲಿ ಪ್ರಧಾನ ಪಾತ್ರ ನಿರ್ವಹಿಸುವ ಕುಂಬಳೆ ಸುಂದರರಾಯರಿಗೆ ಮುಂಬೈಯಲ್ಲೂ ಕಾರ್ಯಕ್ರಮ ಅದೇ ದಿನ ಇದ್ದ ಕಾರಣ ಆಗ ನಮ್ಮ ಕಾರ್ಯಕ್ರಮಕ್ಕೆ ಅವರು ಬರಲೇಬೇಕು ಎನ್ನುವ ಉದ್ದೇಶದಿಂದ ವಿಮಾನದ ಟಿಕೆಟು ನೀಡಿ ಆ ಕಲಾವಿದನನ್ನು ಕರೆಸಿದ್ದು ಯಕ್ಷಗಾನ ರಂಗದ ಆ ಇತಿಹಾಸದಲ್ಲಿ ನಾವು ಯಾವಾಗಲೂ ನೆನಪು ಮಾಡುವಂತಹ ವಿಚಾರ. ಅದೇ ರೀತಿ ಮಂಗಳೂರಿನ ಒಂದು ಮೈದಾನ ಯಕ್ಷಗಾನಕ್ಕಾಗಿ ಮೀಸಲಾಗಿಡಬೇಕು ಎನ್ನುವ ಕಾರಣಕ್ಕಾಗಿ ಸಾಂಸ್ಕೃತಿಕ ಕ್ರಿಯಾ ವೇದಿಕೆಯ ಮಹಾಪೋಷಕರ ನೆಲೆಯಲ್ಲಿ ಕೃಷ್ಣ ಜೆ ಪಾಲೆಮಾರ್ ಅವರು ಸ್ವತಃ ವೇಷಧಾರಿಯಾಗಿ ಅಂದು ಕುಂಬಳೆ ಸುಂದರರಾಯರ ಜೊತೆಯಲ್ಲಿ ನಮಗೆ ಕಾಣಿಸಿಕೊಂಡವರಿದ್ದಾರೆ. ಅದರ ಚಿತ್ರವನ್ನು ನಾವು ಗಮನಿಸಿದ್ದೇವೆ. ಈ ಸಭಾಂಗಣದ ನಿರ್ಮಾಣ ಮಾಡುವಾಗಲೇ ಈ ಸಭಾಂಗಣ ಹೇಗಿರಬೇಕು ಅಂತ ಹೇಳಿದರೆ ಇದರಲ್ಲಿ ಪ್ರತಿಧ್ವನಿಯ ತೊಂದರೆ ಇರಬಾರದು, ಎಕೋಸ್ಟಿಕ್ ಸಭಾಂಗಣ ಆಗಬೇಕು ಎನ್ನುವುದವರ ಪ್ರಧಾನ ಆಶಯ. ವೇದಿಕೆಯಲ್ಲಿ ಮಾತನಾಡುವಾಗ ಆ ಸಂಭಾಷಣೆ ಕೊನೆಯಲ್ಲಿ ಕುಳಿತವರಿಗೂ ಸ್ಪಷ್ಟವಾಗಿ ಧ್ವನಿವರ್ಧಕದ ವ್ಯವಸ್ಥೆಯಲ್ಲಿ ಕೇಳುವಂತಹ ವ್ಯವಸ್ಥೆ. ಲೀಲಾಮೃತ
ಶುಭವಾಗಿ ನಿಜವಾಗಿ ಅಂತ ಹೇಳ್ತಿ ನಾನು ನಿನ್ನನ್ನು ಎಲ್ಲಿಂದ ಹುಡುಕುದು ಕೃಷ್ಣ? ಯಾಕೆ ಯಾವತ್ತಿದ್ರು ನೀನು ಇಂತಲ್ಲೇ ನೀವು ಎನ್ನುವ ಹಾಗೆ ಹೇಳಿ ಹೋಗುವವ. ಇವತ್ತು ಹಾಗಲ್ಲ. ಉನ್ನತಾದಂತಹ ಭವ್ಯ ಭವನದ ಒಳಗೆ ಬಂದು ಕೂತಿದ್ದೀಯಲ್ಲ ಕೃಷ್ಣ. ಹೌದು ಕೃಷ್ಣಯ್ಯ, ಇಲ್ಲಿ ನೀನು ಎಲ್ಲಿದ್ದಿ ಹೇಗಿದ್ದಿ ಎನ್ನುವ ಹಾಗೆ ನಾನು ಎಲ್ಲಿ ತನಕ ಹುಡುಕಿಕೊಂಡು ಹೋದೆ ಗೊತ್ತುಂಟ. ಓ ವಿಜಯ, ಓ ಕೃಷ್ಣಯ್ಯ, ನೀವೆಲ್ಲ ಮೊದಲು ಹೀಗಿದ್ದವರೇ ಹೇಳಿ. ಆಹಾ. ಹಾಗಾಗಿ ಈ ಹೊತ್ತು ಉತ್ತಮ ಸಂಸ್ಕಾರವನ್ನು ಹೊಂದಿದವರಿದ್ದೀರಿ. ಹೌದೌದೌದು. ಇದಕ್ಕೆ ಕಾರಣ ಏನು? ನೀನಲ್ವೇ ಕೃಷ್ಣ. ಈ ಕೃಷ್ಣ. ಹೌದು. ಈ ಕೃಷ್ಣನ ಸಾಂಗತ್ಯವನ್ನು ಬಯಸಿದವರು ಯಾರೂ ಕೂಡ ಹಾಳಾಗುವುದಿಲ್ಲ, ಇಲ್ಲ, ಇಲ್ಲ. ಒಳ್ಳೆಯವರಾಗುತ್ತಾರೆ ಎನ್ನುವುದಕ್ಕೆ ನಿದರ್ಶನ ಗೋಪಾಲಕರಾದಂತಹ ನೀವು. ಹೌದು. ಅಲ್ವಾ? ಲೋಕದ ಪ್ರತೀತಿ ಹೇಗೆ ಹೇಗೆ? ಬೆಳಕಿನಲ್ಲಿ ಹುಟ್ಟಿದರೂ ಕೂಡ ಕೆಲವೊಬ್ಬರು ಇನ್ನೊಬ್ಬರಿಗೆ ಕತ್ತಲೆ ಮಾಡಿ ಹೋಗುತ್ತಾರೆ. ನೀನು ಹಾಗಲ್ಲ. ಕೃಷ್ಣ ಅಂತ ಹೆಸರಿಸಿ ಇರಿಸಿ ಕತ್ತಲೆ ಕೋಣೆಯಲ್ಲಿ ಹುಟ್ಟಿದರೂ ಕೂಡ ನಮಗೆಲ್ಲ ಬೆಳಕನ್ನು ನೀಡಿದವ ನೀನು ಅಲ್ವೇನು ಕೃಷ್ಣ? ಹಾಗಾಗಿ ಗೋಪಾಲ ಕೃಷ್ಣ. ಹೌದು. ಎಡವಿಯಿಂದ ಇಲ್ಲಿ ತನಕ ನೀನು ಮಾಡಿದಂತಹ ಪಾವಟ ಒಂದೇ ಎರಡೇ. ಪವಾಡ ಆ ಪವಾಟ ಯಾವುದೆಲ್ಲ? ಅಂತಂತ ರಕ್ಕಸರನ್ನೆಲ್ಲ ಮಂಡೆಯನ್ನು ಬಡಿದು ನಮ್ಮ ಲೋಕಕ್ಕೆ ಒಂದು ಕಲ್ಯಾಣವನ್ನು ಮಾಡಿದ್ಯಾ ಇಲ್ವಾ ಹೇಳು? ಖಂಡಿತವಾಗಿ ಹೌದಲ್ಲ? ಹಾಗಾಗಿ ನಾವೆಲ್ಲ ಈಗ ಒಂದು ತಕ್ಕ ಮಟ್ಟಿಗೆ ಇದ್ದೇವೆ ಕೃಷ್ಣಯ್ಯ, ನಿನ್ನದಾದಂತಹ ಅನುಗ್ರಹದಿಂದ. ಅದರಲ್ಲಿಯೂ ನಾನು ನಿನಗೆ ಹತ್ತಿರವಾದವನು. ಹೇಗೆ? ಆಟ ಪಾಠ ಊಟ ಎಲ್ಲವೂ ಕೂಡ ನನ್ನ ಜೊತೆಯಲ್ಲಿ. ಯಾವ ಕೆಲಸವನ್ನು ಮಾಡುವುದಿದ್ರು ಕೂಡ ಸದಾ ನನ್ನ ಜೊತೆ ಹೌದು. ಒಂದು ಹಗ್ಗಕ್ಕೆ ಬೆಲೆ ಬರುವುದು ಯಾವಾಗ? ಆ ಹಗ್ಗ ಒಂದು ಮಲ್ಲಿಗೆಗೆ ಕಟ್ಟಲ್ಪಟ್ಟಾಗ, ದೇವರನ್ನು ಸೇರಲ್ಪಟ್ಟಾಗ. ಇಲ್ಲದಿದ್ರೆ ಹಗ್ಗಕ್ಕೆ ಬೆಲೆ ಉಂಟ ಕೃಷ್ಣ? ಹೂವಿನ ಜೊತೆ ನಾರಿಯೂ ಕೂಡ ದೇವರ ಪಾದವನ್ನು ಸೇರುತ್ತದೆ. ಹೌದೌದು. ಹಾಗಾಗಿ ನನಗೂ ಕೂಡ ಒಂದು ಬೆಲೆಯನ್ನು ಕೊಟ್ಟವನಿದ್ದಿ. ಅದಲ್ಲ ಕೃಷ್ಣ, ಏನು ವಿಜಯ? ನಾನು ನಿನ್ನನ್ನು ಎಲ್ಲಿಯಾದರೂ ಅಲ್ಲಿ ದನ ಮೇಯಿಸುವುದಕ್ಕೆ ಹೋಗುವಾಗ ಅಲ್ಲಿ ಗುಡ್ಡೆಗಾಡಲ್ಲಿ ನಿನ್ನಲ್ಲಿ ಕಾದುಕೊಂಡು ಕೂತದ್ದು. ನೀನು ಇಲ್ಲಿದ್ದಿ. ನಾನು ಯಾಕೆ ಬೇಗ ಬಂದದ್ದು? ನಿನ್ನನ್ನು ಬಿಟ್ಟು ಬಂದದ್ದು ಯಾಕೆ ಗೊತ್ತಾ? ತಿಂಡಿ ಬೇಡವಾ? ಹಸಿವಾಗುದಿಲ್ವಾ? ಅದಕ್ಕೆ ಬೇಗ ಬಂದದ್ದು. ಹೌದಾ? ನೀನು ಎಲ್ಲಿಗೆ ಹೋಗಿದ್ದೆ? ನಾನು ನನ್ನ ಅಕ್ಕಿಯಲ್ಲಿ ಗಿಟ್ಟಿಯೆಲ್ಲ ಮಾಡಿಸಿ ಅದನ್ನೆಲ್ಲ ಕಟ್ಟಿಕೊಂಡು ಬಗ್ಗೆಯಲ್ಲಿ ಹಾಕಿಕೊಂಡು ಬಂದದ್ದು. ಹೌದಾ? ಒಂದು ಬಗೆಯಲ್ಲಿ ಎರಡು ಬಗೆಯಲ್ಲ. ಏನಿಲ್ಲ. ಹಲವು ಬಗೆ. ಯಾವ್ದು? ಇದು ಚಕ್ಕುಲಿ, ಅದು ನನಗೆ ಹೇಗೆ ಸಿಕ್ಕಲಿ, ಹಾ. ಅದನ್ನು ನಾನು ವೈರ್ಯ ಹಾಕಿ ಮುಕ್ಕಲಿ. ಮತ್ತೆ? ಆಮೇಲೆ ಎಲ್ಲಿ ಉಂಡೆ, ಎಳ್ಳುಂಡೆ? ಎಲ್ಲಿ ಉಂಡೆ, ಆಮೇಲೆ ಇದು ಮಂಡೆ ಅಕ್ಕಿ, ಮಂಡಕ್ಕಿ? ಮಂಡಕ್ಕಿ, ಹಾ. ಆಮೇಲೆ ಇದು ಅವಲಕ್ಕಿ ಮೊಸರನ್ನೆಲ್ಲ ಕಾಸಿ ಕಾಸಿ. ಅದನ್ನು ಗೋಣಿ ಚೀಲದಲ್ಲಿ ಕಟ್ಟಿ ಅದನ್ನು ಬಾರಿಸ್ತೀರಾ? ಬಾರಿಸುವುದು ಯಾಕೋ? ಗೋಣಿ ಚೀಲ? ಅದನ್ನು ಬಾರಿಸುವುದು. ಹಾಗಲ್ವೋ? ನಾವು ತಿನ್ನುವಂತ ಆಹಾರವನ್ನು ಗೋಣಿ ಚೀಲದಲ್ಲಿ ಕಟ್ಟಿ ಬರುವುದಲ್ವೇನೋ? ಮಾತೆಂಬುದು ಕೃಷ್ಣ, ಚೆನ್ನಾಗಿ ಪಾತ್ರೆಯಲ್ಲಿ ತುಂಬಿಸಿ ತರಬೇಕು. ನೀನು ಅವಸರ ಮಾಡಿದ್ದಿ. ಹಾ. ಅದನ್ನು ಒಂದು ಬಾಂಡಕ್ಕೆ ಹಾಕಿ ಆ ಬಾಂಡವನ್ನು ನಾನು ಗೋಣಿ ಚೀಲದಲ್ಲಿ ಕಟ್ಟಿ ತಂದದ್ದು ಅಂತ ಹೇಳಿದ್ದು. ಹಾಗ? ಹೌದಾಗಿ ಹಾ. ತಿಂಡಿ ತರುವುದಕ್ಕಿಂತಲೂ ಹಾ. ನಿನಗೊಂದು ನಾನು ವಿಷಯ ತಂದಿದ್ದೇನೆ ಅಂತ. ಏನು? ಕೇಳುಗೆಳೆಯ ಕೃಷ್ಣರಾಯ, ಕೇಳು ಗೆಳೆಯ ಕೃಷ್ಣರಾಯ, ನಾ ಬೇಡುವೆ ನಿನಗುಂದ ಗುಂಡ ಕೃಷ್ಣರಾಯ, ನಾ ಬೇಡುವೆ ನಿನಗುಂದ ಗುಂಡ ಕೃಷ್ಣರಾಯ, ಕೃಷ್ಣರಾಯ, ಕೃಷ್ಣರಾಯ. ರಾಧೆಯ ಗೆಲ್ಲುವ ಕೃಷ್ಣರಾಯ, ತಿಳುಗುವೆ ರಾಧೆಯ ಗೆಲ್ಲುವ ಕೃಷ್ಣರಾಯ, ಗೆಲ್ಲುವ ಕೃಷ್ಣರಾಯ, ಗೆಲ್ಲುವ ಕೃಷ್ಣರಾಯ. ಏಳು ಬೆಳಿಗ್ಗೆ ನೀನು ಅವಳ ಬಂಧುರಾಯ, ಏಳು ಬೆಳಿಗ್ಗೆ ನೀನು ಅವಳ ಒಲಿಸುರಾಯ, ಹೇ ಕೃಷ್ಣರಾಯ, ಕೃಷ್ಣರಾಯ. ವಿಜಯ. ಯಾವತ್ತು ತಿಂಡಿಯ ಜೊತೆಗೆ ಕೆಲವೊಂದು ಸುದ್ದಿಯನ್ನು ನಾನು ತರುವವ. ಹೌದು. ಯಾವ ಸುದ್ದಿ ಹೇಳು? ಇವತ್ತೇನಾದ್ರೂ ಹೊಸ ಸುದ್ದಿ ಉಂಟೋ? ಉಂಟಪ್ಪ. ಏನು? ಇವತ್ತಿಲ್ಲದ ಸುದ್ದಿ ಮತ್ತೆ ಯಾವಾಗ ಹೇಳು? ಯಾವುದು? ಊರಿಡಿ ಸುದ್ದಿ ಆಗಿದೆ, ನಿನಗೆ ಗೊತ್ತಿಲ್ಲ. ಅಲ್ಲ, ನನಗೆ ಗೊತ್ತಾಗ್ಬೇಕಾದ್ರೆ ನೀನೇ ಬಂದು ಹೇಳ್ಬೇಕಲ್ಲ. ಇಂಥದ್ದೊಂದು ಹೊಸತು ಉಂಟು ಅಂತ ಹಾ. ಪ್ರಚಾರ ತುಂಬಾ ಆಗಿದೆ ಕೃಷ್ಣಯ್ಯ. ಓ,
ಹೊಸತ್ತ? ಹೌದಪ್ಪ. ನನ್ನ ಗಮನಕ್ಕೆ ಬಾರದ ಹೊಸ ವಿಷಯ ಯಾವುದು? ನೀನು ಬಹಳ ಹಿಂದೆ ಇದ್ದೀನಿ. ಹೌದಾ? ಹಾಗಾಗದು. ಆದರೂ ಏನು ನಿನಗೆ ಗೊತ್ತಾಗದಿದ್ರು ತಿಳಿಸುವುದಕ್ಕಂತಲೇ ನಿನ್ನ ಸಗನ ಹಾಕಿದ್ದು ನಾನಿದ್ದೇನಲ್ವಾ? ನಿನ್ನ ಕೆಲಸ ಇಷ್ಟೇಯ? ಓ ಗೋವುಗಳ ವಿಷಯ ಅಲ್ಲ, ಮತ್ತೆ ನಾವು ಹಾಲು ಮೊಸರು ಕದಿಯುವುದಂತ ಹೋಗುವಂತ ಭಾಂಡಗಳ ವಿಷಯ ಅಲ್ಲ, ಗೋಪಾಲಕರ ವಿಷಯ ಮತ್ತೆ ಅದು ಬಿಟ್ಟು ಬಿಟ್ಟು ಒಂದು ಹೆಣ್ಣಿನ ವಿಷಯ. ಹೆಣ್ಣಿನ ವಿಷಯ ಏನು ಅದು? ಈ ಕಳ್ಳ ಮಾತಿಗೆ ನೋಡು. ಅಲ್ಲ ನೀನು ಹೊಸತಲ್ಲ ಬಿಡು. ಅಲ್ಲ ಎಷ್ಟು ಮಂದಿ ಹೆಣ್ಣು ಮಕ್ಕಳು ನನ್ನ ಜೊತೆ ಇದ್ದಾರೆ. ಹೌದಲ್ಲ? ಆಟವಾಡುದು ಅದಲ್ಲ, ಇದು ಅಂದ್ರೆ ಇದೊಂದು ನಿನಗೆ ಗೊತ್ತುಂಟು. ಆದ್ರೂ ಕೂಡ ನೀನು ಅವಳ ಬಗ್ಗೆ ಗಮನವನ್ನು ಹರಿಸಲಿಲ್ಲ. ಗೊತ್ತುಂಟು, ಗಮನ ನಿನ್ನ ಅತ್ತೆ ಮಗಳ ಅತ್ತಿ ಕುಲವತಿ ಮಗಳಿದ್ದಾಳಂತ ಶುದ್ಧಿ ಗೊತ್ತುಂಟ? ಆ ಒಬ್ಬಳಿದ್ದಾಳೆ ಅಂತ ಸಣ್ಣವಳು. ಸಣ್ಣವಳು ಬರೀತಾನೆ. ಇವಳು ರಾಧೆ ಅಂತ ಗೊತ್ತುಂಟ ನಿನಗೆ? ರಾಧೆ ಹೆಸರಿಗೆ ಕೇಳಿದ್ದಿ? ಹೌದು. ಸಣ್ಣದಿದ್ದು ಈಗ ನೋಡು ಪ್ರಾಯ ನಿಲ್ಲುತ್ತದೆ ಹೆಣ್ಣು ಮಕ್ಕಳು. ಈಗ ಹೇಗಾಗಿದ್ದಾಳೆ? ನನ್ನ ಹಾಗೆ ಇದ್ದಾಳ? ದಪ್ಪ ಇದ್ದಾಳ, ತೆಳ್ಳಗಿದ್ದಾಳ, ಕಪ್ಪಗಿದ್ದಾಳ, ಬೆಳ್ಳಗಿದ್ದಾಳ? ನಿನಗೆ ಹೇಳಿದ್ದೆಲ್ಲ ಉಂಟು, ಆದ್ರೆ ಕಪ್ಪಗಿದ್ದಾಳ ಅಂತ ಅದು ನಿನ್ನ ಬಣ್ಣಕ್ಕೆ ವಿರುದ್ಧವಾಗಿ. ನನ್ನ ಹಾಗೆ ಬಿಳಿ ಬಿಳಿ. ಇದು ಬಿಳಿಯ ಬಿಳಿಯಲ್ಲ, ಬಿಳಿಗಿಂತ ಬಿಳಿ 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 ಅಪ್ರತಿಮವಾದಂತಹ ಸೌಂದರ್ಯ. ಎಂತದ ಕಣ್ಣು ಮೂಗು ಹಾಗೆ ಕಿವಿ ಎಲ್ಲ ಮುಖದಲ್ಲೇ ಉಂಟು. ಮತ್ತೆ ಎಲ್ಲಿ ಕೆಲವರ ಬೆಲ್ಲಿ ಇಂಥದಂತೆ ಹೇಳಿದಾಗ ಒಂದು ಕಣ್ಣು ಆಚೆ ಮತ್ತೊಂದು ಕಣ್ಣು ಈಚೆ ಉಂಟು. ಅದನ್ನು ಯಾವತ್ತು ದೂರಬಾರದು. ಬ್ರಹ್ಮದೇವನ ಸೃಷ್ಟಿಯ ಹಾಗೆ. ಹೌದಲ್ಲ? ಸೃಷ್ಟಿಯಲ್ಲಿ ಸೃಷ್ಟಿಯಲ್ಲಿ ಅದು ವಿಷಯ ಬಿಡೋಣ. ಇದು ಹಾಗಲ್ಲ. ಇದು ಒಂದು ಇವಾಗ ಬ್ರಹ್ಮದೇವ ಅದನ್ನು ಕುಸೋದು ಮಾಡಿ ಒಂದು ಸೃಷ್ಟಿಸಿದ ಹಾಗುಂಟು. ಎಲ್ಲರ ಸ್ವಲ್ಪ ಸ್ವಲ್ಪ ಸೌಂದರ್ಯವನ್ನು. ಹಾಗಾಗಿ ಅವಳನ್ನು ನೀನು ಇಷ್ಟರೊಳಗೆ ಕಂಡಿದ್ಯೋ ಇರೋ ಗೊತ್ತಿಲ್ಲ. ಎಲ್ಲರನ್ನು ನೀನು ಬೇಕು ಬೇಕು ಅಂತ ಬಯಸುವವ. ಅಂತ ಒಂದು ಸೌಂದರ್ಯವತಿ ಅನ್ನೋ ವಿಷಯದ ಬಗ್ಗೆ ನೀನು ಇನ್ನೂ ಕೂಡ ಮನಸ್ಸು ಹರಿಸಲಿಲ್ಲ ಅಂತ ನಾನು ಯೋಚಿಸಿದೆ. ಓ ವಿಜಯ, ಎಷ್ಟಾದ್ರೂ ಅತ್ತೆ ಮಗಳಲ್ವಾ? ಅವಳ ನಾನು ಯಾಕೆ ನೋಡ್ಬೇಕೀಗ? ಅಂಥದ್ದು ಒಂದು ಸೌಂದರ್ಯವನ್ನು ನೀನು ನೋಡಿದ ಮತ್ತೆ ಯಾರು ನೋಡುದು ಕೇಳು. ಅವಳಿಗೊಂದು ಅಹಂಕಾರ ಉಂಟು. ಏನು? ನಾನು ಸಾಮಾನ್ಯದವರನ್ನೆಲ್ಲ ಹುಡುಗರನ್ನು ನೋಡುವುದಿಲ್ಲ, ಯಾಕೆಲ್ಲರೂ ನನ್ನನ್ನೇ ನೋಡ್ತಾರೆ. ನನ್ನ ರೂಪ ಅಷ್ಟು ಉಂಟು, ಸೌಂದರ್ಯ ಅಷ್ಟು ಉಂಟು ಅಂತ ಅಂತ ಒಂದು ಅಹಂಕಾರ ಅಹಂ ಇರುವವಳನ್ನು ನೀನು ಹಾಗೆ ಬಿಟ್ಟಿದ್ಯಲ್ಲ ಅಂತ ನಾನು ಆಲೋಚನೆ ಮಾಡಿ. ವಿಜಯ, ಅದಕ್ಕೆ ಹೇಳೋದು ಗೆಳೆಯದಿರಬೇಕು ನಿನ್ನಂತವಲ್ವಾ? ನೀನಾಡಿದಂತಹ ಮಾತಿನಲ್ಲಿ ಒಂದು ವಿಷಯ ಅರ್ಥವಾಗಿದೆ. ಏನು ವಿಷಯ? ಸೌಂದರ್ಯದ ರಾಶಿ ನನ್ನಲ್ಲಿದೆ ಎನ್ನುವ ಅಹಂಕಾರ ತಲೆಗಡರಿ ಹೋಗಿದೆ. ಹಾಗಾಗಿ ಕೃಷ್ಣನಿರುವಾಗ ಹೆಣ್ಣು ಮಕ್ಕಳಿಗೆ ಆ ರೀತಿ ಅಹಂಕಾರವನ್ನು ತೋರಿಸಿದ್ರೆ ಸರಿಯಾಗಿ ಅವಳನ್ನು ಸ್ವಲ್ಪ ಹದಗೊಳಿಸಬೇಕು. ಒಂದು ಕೆಲಸ ಮಾಡಿ, ನಾನು ಒಬ್ಬನೇ ಹೋಗುದಲ್ಲ, ನನ್ನ ಜೊತೆ ನೀನು ಬೇಕು. ನಾನು ಬೇಕು. ಪೂರ್ತಿ ಧೈರ್ಯ ಬರಬೇಕು, ನೀನು ಬೇಕು. ನಿನಗೆ ಪೂರ್ತಿ ಧೈರ್ಯ ಇಲ್ಲ. ಅವಳು ಒಬ್ಬಳೇ ಇರುವುದಲ್ಲ, ಅವಳ ಜೊತೆ ಕೆಲವರು ಸಂಖ್ಯೆ ಕೂಡ ಇರ್ತಾರೆ. ನಿಮಗೆ ಅವರು ಸಿಕ್ಕಿದ್ರೆ ಸಿಗುದಿಲ್ವಾ? ಸಿಗುದಕ್ಕೆ ಬಿಡ್ಬೇಕು ಮಾತ್ರ. ಖಂಡಿತ. ನೀನು ಅವರಿಗೆ ಕಣ್ಣು ಹಾಕಿದ್ರೆ ನಾನು ಮತ್ತೆ ತಪ್ಪು ಬೇಯ್ತೇನೆ. ಇಲ್ಲ, ಬಿಟ್ಟು ಕೊಡ್ತೇನೆ. ಹಾಗಾಗಿ ಹಣ ಮಾಡುವುದು ಈರುವರ ಜೊತೆಯಾಗಿ ಆದಷ್ಟು ಬೇಗ ಆ ರಾಧೆಯ ಬಳಿಗೆ
ಯಾಕೆ ವೃಷಭಾನುಕುಲವತಿ ದಂಪತಿಯರಿಗೆ ಮಕ್ಕಳಾಗಿ ಸಂಜರಿಸಿದವನು ನಾನು. ಎಷ್ಟು ಮಕ್ಕಳಿದ್ದರೇನೆ ಸತ್ಪುತ್ರರು ಬೇಕು ಎನ್ನುವ ಹಾಗೊಂದು ಮಾತುಂಟು. ನಿಜ. ಅಕ್ಕಂದಿರ ವಿಚಾರವನ್ನ ಬಿಟ್ಟಬೇಡ, ಅವರ ವಿಷಯ ಮಾತಾಡುವುದು ಬೇಡ. ಬೇಡ. ಆದ್ರೆ ನನ್ನ ವಿಷಯವನ್ನು ನಾನು ಮಾತಾಡ್ತೇನೆ. ಈಗ ಪ್ರಪಂಚದಲ್ಲೇ ಒಂದು ಮಾತುಂಟು. ಏನು? ಗಂಡು ಮಕ್ಕಳಿಂದ ಹೆಣ್ಣು ಹಾಳಾಗುವುದು, ಹೆಣ್ಣು ಮಕ್ಕಳಿಂದ ಗಂಡು ಮಕ್ಕಳು ಹಾಳಾಗುವುದು, ಗಂಡು ಮಕ್ಕಳಿಂದ ಹೆಣ್ಣು ಮಕ್ಕಳು ಹಾಳಾಗುವುದು. ಅಲ್ಲವೇ? ನಿಯಮವೇ ಹಾಗೆ. ಹಾಗಲ್ಲವೇ? ಮತ್ತೆ ನಾನು ಸರಿಯಾಗಿ ಆ ವಿಚಾರವನ್ನು ತಿಳಿದುಕೊಂಡಿದ್ದೇನೆ. ಗಂಡು ಮಕ್ಕಳಿಂದ ಹೆಣ್ಣು ಮಕ್ಕಳು ಹಾಳಾಗುವುದು ಖಂಡಿತವಾಗಿ ಹಾಗಲ್ಲ. ಹೆಣ್ಣು ಮಕ್ಕಳಿಂದಲೇ ಗಂಡು ಮಕ್ಕಳು ಹಾಳಾಗುವುದು. ಅದು ಕಾರಣ ಉಂಟದಕ್ಕೆ. ಈಗ ನಾವು ಒಂದು ಹೆಣ್ಣು 4-5 ಮಂದಿ ಹೆಣ್ಣು ಮಕ್ಕಳು ಎಲ್ಲಿಗಾದ್ರೂ ಹೊರಗಡೆ ಹೊರಡುವ ಸಮಯದಲ್ಲಿ ಅವರು ಸುಮ್ಮನೆ ಕುಳಿತುಕೊಳ್ಳುವುದಲ್ಲ. ಒಂದು ಪೆಟ್ಟಿಗೆಯನ್ನು ತೆಗೆದು ಅದರಲ್ಲಿರುವಂತಹ 16 ಸೀರೆಯನ್ನು ತೆಗೆದು ಎಳೆದು ಹಾಕಿ ಯಾವುದಾದ್ರೂ ಒಂದು ಸೀರೆಯನ್ನು ಒಟ್ಟುಕೊಂಡು ದರ್ಪಣದ ಎದುರು ಹೋಗಿ ನಿಂತುಕೊಳ್ಳು. ಒಮ್ಮೆ ದರ್ಪಣದ ಮುಂದೆ ಹೆಣ್ಣು ಮಕ್ಕಳು ಹೋಗಿ ನಿಂತ್ರ ಸಮಯ ಕಳೆದದ್ದೇ ಗೊತ್ತಾಗುವುದಿಲ್ಲ ಅವರಿಗೆ. ಹೊರಗಡೆಯಿಂದ ಬೊಬ್ಬೆ ಹಾಕಬೇಕು, ಬನ್ನಿ 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 ಎನ್ನುವ ಹಾಗೆ ಅಲ್ಲಿಯವರೆಗೂ ಹೋಗಿ ನಿಂತಿರ್ತಾರೆ. ಆಮೇಲೆ ದಾರಿಯ ಮೇಲೆ ಹೋಗುವಂತಹ ಕಾಲದಲ್ಲಿ ಹೋಗುವುದಾದ್ರೂ ಹೇಗೆ ಗೊತ್ತಾ? ಹೆಣ್ಣಾದವರು ಸ್ವಲ್ಪ ನಯ ನಾಜೂಕಿನಿಂದ ಹೋಗಬೇಕು. ಇದು ಹೋಗುವುದು ಹೇಗೆ? ಹೋಗುತ್ತೆ ದಾರಿಯಲ್ಲಿ. ಆವಾಗ ಎದುರು ನಿಂದು ಒಬ್ಬ ಪಾಪದ ಹುಡುಗ ಬರ್ತಾನೆ. ಪಾಪದವನು ಅವನವರಷ್ಟಕ್ಕೆ ಬರ್ತಾ ಇದ್ದಾನೆ. ಇವಳು ಅವನ ಎದುರಿಗೆ ಹೋಗಿ ಅವನನ್ನು ನೋಡಿದ್ದು ನಗಾಡಿದ್ದು. ಆವಾಗ ಅವನೇನು ಭಾವಿಸಿಕೊಳ್ತಾನೆ, ಏನು ಪಾಪ ನನ್ನ ವಸ್ತು ಏನು ಆಚೆ ಈಚೆ ಆಗಿದೆ ಕಾಣ್ತದೆ, ಬಟ್ಟೆ ಹಾಕಿಕೊಂಡದ್ದೇ ಸರಿ ಇಲ್ಲ ಕಾಣ್ತದೆ ಅಂತೇಳಿ ನೋಡಿಕೊಳ್ತಾನೆ ಅವನ ಆಚೆ. ಆಮೇಲೆ ಸತ್ಯ ಉಂಟು ಬಟ್ಟೆ, ಆದ್ರೂ ಅವಳು ಯಾಕೆ ನಗಾಡ್ತಾ ಇದ್ದಾಳೆ ಇರಲಿ ಎನ್ನುವ ಹಾಗೆ ಸ್ವಲ್ಪ ಮುಂದೆ ಬರ್ತಾನೆ. ಪುನಃ ಅವನನ್ನು ನೋಡಿ ನಗಾಡು. ಆವಾಗ ಅವನೇನು ಭಾವಿಸಿಕೊಳ್ತಾನೆ, ಏನು ಈ ಗುಂಪಿನಲ್ಲಿ ನನಗೊಂದು ಕಾಣುವ ಲಕ್ಷಣ ಉಂಟು. ಆವಾಗ ಅವನೇನು ಮಾಡ್ತಾನೆ, ಅವನು ನೋಡ್ತಾನೆ, ಅವನು ನಗಾಡ್ತಾನೆ. ಸುಮ್ಮನೆ ಮುಂದೆ ಬಂದು ಇವರು ಅವನನ್ನ ದಾಟಿ ಮುಂದೆ ಹೋದ್ರು. ಅವನೇನು ಮಾಡ್ತಾನೆ, ಅವರಿಗೆ ನೋಡ್ತಾರೋ ಇಲ್ಲವೋ ಎನ್ನುವ ಹಾಗೆ ಪರೀಕ್ಷೆ ಮಾಡಬೇಕಲ್ಲ. ಅವನು ನಿಂತು ಕಟ್ಟಿ ಹೀಗೆ ನೋಡುವಾಗ ನೋಡಿ ನಗಾಡಿ. ಆವಾಗ ಗೊತ್ತಾಯ್ತು ಅವನಿಗೆ, ಸರಿ ಇವಳು ನನಗೆ ತಾಗುವ ಲಕ್ಷಣ ಉಂಟು. ಹೋಗಿ ಮಾತಾಡ್ತಾನೆ, ವಿಷಯವನ್ನೆಲ್ಲವನ್ನ ಪ್ರಸ್ತಾಪ ಮಾಡಿಕೊಳ್ತಾನೆ. ಅದಕ್ಕೆ ಹೇಳುವುದು, ಈಗ ಅವನಷ್ಟಕ್ಕೆ ಪಾಪ ಹೋಗುತ್ತಾ ಇದ್ದ. ಈಗ ಅವನು ಹೆಣ್ಣು ಮಕ್ಕಳನ್ನು ನೋಡುವ ಹಾಗೆ ಮಾಡಿದ್ದು ಯಾರು? ಹೆಣ್ಣೆ. ಇವಳು ಸುಮ್ಮನೆ ಇವಳಷ್ಟಕ್ಕೆ ಹೋಗುದು ಬಿಟ್ಟು ಅವನನ್ನು ನೋಡಿ ನಗಾಡಿದ್ದು ಯಾಕೆ? ನಗಾಡಿದ್ರಿಂದಲೇ ಅವನು ಬಂದು ಮಾತಾಡಿದ. ಇಲ್ಲದಿದ್ರೆ ಅವನು ಅವನಷ್ಟಕ್ಕೆ ಹೋಗ್ತಿದ್ದ. ಮತ್ತೆ ಮನೆಯಲ್ಲಿ ಹೋಗಿ ದೂರ ಹೇಳುವುದು ಹೇಗೆ? ಅವನು ಅಮ್ಮ ದಾರಿಯಲ್ಲಿ ನನಗೆ ನಡಿಲಿಕ್ಕಾಗುದಿಲ್ಲ, ಗಂಡು ಮಕ್ಕಳು ಬಂದು ಹಾಗೆ ಮಾತಾಡಿದ್ರು ಹೀಗೆ ಮಾತಾಡಿದ್ರು. ಆಮೇಲೆ ಅಪ್ಪ ಅಮ್ಮ ಹೇಳುದು ಹೇಗೆ? ಓಹೋ ಹಾಗೆ ಮಾತಾಡಿದ್ನ, ಅವನನ್ನು ನೋಡಿಕೊಳ್ತೇನೆ ನಾನು ಎನ್ನುವ ಹಾಗೆ. ಸರಿ ಕೇಳು, ಗಂಡಿನಿಂದ ಹೆಣ್ಣು ಹಾಳಾದದ್ದಲ್ಲ, ಹೆಣ್ಣಿನಿಂದಲೇ ಗಂಡು ಹಾಳಾದ. ಹೌದಲ್ವಾ? ಈಗ ಒಪ್ಪಿಕೊಳ್ಬೇಕು. ಈ ಮಾತು ಯಾಕೆ ಹೇಳಿದೆ ನಾನು? ಇಲ್ಲಿ ನಗರದಲ್ಲಿ ಒಬ್ಬ ಸಂಚರಿಸ್ತಾ ಇದ್ದಾನೆ, ಕೃಷ್ಣ ಎನ್ನುವ. ಕೃಷ್ಣ? ಹೌದಪ್ಪ. ಅವನ ಹೆಸರು ಹೇಳಬೇಡ. ನಿನಗೇನು ನೀನು ಹೆದರಿಕೊಂಡದ್ರಿಂದಲೇ ಅವನು ಹೆದರಿಸುವುದಕ್ಕೆ ಮುಂದಾಗುತ್ತೆ. ಅವನೊಮ್ಮೆ ನೋಡಿದ್ರೆ ಆಯ್ತಂತೆ ಅವನ ವಶವರ್ತಿ ಆಗ್ತಾರಂತೆಲ್ಲ. ಅದೆಲ್ಲ ನಿಮ್ಮ ಭ್ರಮೆ. ಮತ್ತೆ ಯಾರೋ ಒಬ್ಬಳು ವಶವರ್ತಿ ಆಗುವ ಅಂತೇಳಿ ಆದ್ರೆ ಪ್ರಪಂಚದಲ್ಲಿರುವಂತಹ ನಾರಿಯರೆಲ್ಲರೂ ಕೂಡ ಅವನ ವಶವರ್ತಿ ಆಗಲಿಕ್ಕೆ ಸಾಧ್ಯ ಉಂಟಾ? ಅವನು ನನ್ನ ಕಣ್ಣಿಗೆ ಅದರಿಗೆ ಬರಬೇಕು. ಅವರನ್ನು ಏನು ಮಾಡ್ತೇನೆ ನೋಡು. ಯಾರೆಲ್ಲರೂ ಕೂಡ ವಶವರ್ತಿ ಆದರೂ ಕೂಡ ನಾನು ಬಗ್ಗುವವಳಲ್ಲ, ತಕ್ಕುವವಳಲ್ಲ, ಯಾರಿಗೂ ಹೆದರುವವಳಲ್ಲ. ಕೃಷ್ಣ ಏನೇ ಯಾರು ಬಂದರೂ ಕೂಡ ಯಾರನ್ನು ನೋಡಿಕೊಳ್ತೇನೆ, ಯಾರಿಗೂ ತಲೆಬಾಗುವುದಿಲ್ಲ. ನನಗೆ ಸ್ವಲ್ಪ ಬೇಸರವಾಗ್ತಾ ಉಂಟು. ಆ ಬೇಸರ ಕಡಿಬೇಕು ಅಂತಾಗಿದ್ರೆ ಸ್ವಲ್ಪ ವನವನ್ನೆಲ್ಲ ಸುತ್ತಿಕೊಂಡು ಬರಬೇಕು ಎನ್ನುವ ಹಾಗೆ ಆಸೆಯಾಗುತ್ತಾ ಇದೆ. ಸ್ವಲ್ಪ ಉದ್ಯಾನವನದಂತೆ ನಾವು ಅದ್ರ ಜೊತೆಲಿ ನೀವು ಇರಬೇಕು. ನಾನಿದ್ದೇನೆ, ನನ್ನ ಬೆನ್ನ ಪುರುಷೋ
ಮೋಡಿ ಮಾಡುವ ನಾಗವೇಣಿಯ ಮೋಡಿ ಮಾಡುವ ನಾಗವೇಣಿಯ ಮುತ್ತು ಮೊಗವನೆ ಈಕ್ಷಿಸುತ್ತಾರೆ ಸುರಸತಿಯೋ ಸ್ಮರ ಸತಿಯೋ ಕಾಣಿ ಎನ್ನುತ್ತ ಎದ್ದು ಮೆಲ್ಲನೆ ಸನಿಗೆ ಸುಳಿಯುತ್ತ ಅವಳೊಡನೆ ಗೆಳೆಯನಲ್ಲಿ ನೋಡಿದೆಯ ವಿಜಯ ನೋಡಿದೆಯ
ನಾನು ಅವಳ ವಿಚಾರದಲ್ಲಿಲ್ಲ, ನಾನು ನಿನ್ನೆ ಇರುವ ವಿಚಾರದಲ್ಲಿ. ಯಾಕೆ ನನಗೆ ಹೆಣ್ಣು ಮಕ್ಕಳಂದ್ರೆ ತುಂಬಾ ಪ್ರೀತಿ. ದೂರದಿಂದ ಮಾತಾಡಿ ಅಭ್ಯಾಸವೇ ಇಲ್ಲ. ನನಗೆ ಯಾರ ಹತ್ತಿರ ನಿಂತು ಮಾತಾಡಿ ಅಭ್ಯಾಸ ಇಲ್ಲ, ದೂರವೇ ಇಲ್ಲ. ಅಭ್ಯಾಸ ಮಾಡಿಕೊಳ್ಬೇಕು. ಇದೆಯಲ್ಲ. ನನಗೆ ಕಿವಿ ಕೇಳ್ತದೆ, ಸರಿ ಮಾತಾಡಿ. ಯಾಕೆ ನನಗೆ ನಿನ್ನನ್ನು ನೋಡುವಾಗ ಹಾಗೆ ಗೊತ್ತೇ ಆಗಲಿಲ್ಲ ಅಲ್ವಾ? ಹೊಸದಾದ ನಿನ್ನ ವಿನೋದ. ವಿನೋದ ವಿನೋದ ಹೌದು. ಇವಳ ಹೆಸರಲ್ವಾ? ಇವಳ ಹೆಸರಲ್ಲ, ನಾನು ಭಾವಿಸಿದ ಅವಳ ಹೆಸರು. ಅರಮನೆಯಲ್ಲಿರಬೇಕಾದಂತಹ ನೀನು ನೋಡುವಾಗ ಇವತ್ತು ಈ ಬೀದಿಯಲ್ಲಿ ಸಂಚರಿಸ್ತಾ ಇದ್ದೀಯಾ? ಸರಿಯಾದ ಕೆಳಗೆ ನೋಡದೆ ಕಲ್ಲ ಮುಳ್ಳುಗಳು ತುಂಬಿಕೊಂಡಿವೆ. ಇಂತಹ ಈ ಬೀದಿಯಲ್ಲಿ ಸಂಚರಿಸುವಾಗ ನಿನ್ನ ಪುನೀತ ಪಾದಕ್ಕೆ ಪುನೀತ ಪಾದ ನೋವಾಗಿದ್ದೀವಿ. ಹಾಗಾಗಿ ಯಾಕೆ ಸಂಚಾರ ಬಂದೆ ಎಲ್ಲ ವಿಚಾರವನ್ನು ಹೇಳಿದೆಯಾ? ನಿಮಗೆ ಯಾರು ಗೊತ್ತಾ?
ಹಿಂದೂ ಹೊತ್ತಿಗೆ ದಾರಿ ಮೇಲೆ ನಡೆಯುತ್ತಾರೆ. ಎಲ್ಲವನ್ನ ಸುದ್ದಿ ಕೊಡುವವನಿವನು. ಇದ್ದದಕ್ಕಿದ್ದಾಗ ಹೇಳದೆ ಆ ವಿಷಯವನ್ನು ತಿಳ್ಕೊಂಡು ಹೆಣ್ಣು ಮಕ್ಕಳ ಬೆನ್ನ ಹಿಂದೆ ಹೋಗುವ ಏನ್ ತಾನ ಮತ್ತೇನು ಮಾಡ್ತೀವಿ? ಯಾರ ಮನೆಯಲ್ಲಿ ಬೆಣ್ಣೆ ಉಂಟು, ಯಾರ ಮನೆಯಲ್ಲಿ ಮೊಸರು ಉಂಟು, ಯಾರ ಮನೆಯಲ್ಲಿ ತುಪ್ಪ ಉಂಟು, ಯಾರ ಮನೆಯಲ್ಲಿ ಹಾಲು ಉಂಟು ಎನ್ನುವ ಹಾಗೆ ಪಟ್ಟಿ 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 ಪಟ್ಟಿಯನ್ನು ತೆಗೆದುಕೊಂಡು ಆ ಮನೆಯನ್ನ ಹೊಕ್ಕು ಅದೇ ಹೊಕ್ಕು ಅಲ್ಲಿರುವಂತಹ ಹಾಲು ಮೊಸರ ಭಾಂಡವನ್ನೇ ಪುಡಿಗೈ ಅದೆಲ್ಲವನ್ನ ತಿನ್ನುವಂತಹ ಏ ಚೋರ ಅಂಡವನ್ನು ಪುಡಿಗೈದು ತಿನ್ನುವುದಕ್ಕಾಗುದಿಲ್ಲ, ತಿಂದ ಮೇಲೆ ಪುಡಿಗೈದು ಅದರ ಮೇಲೆ ಕಟ್ಟಿರುವುದನ್ನ ಹಾಗೆ ನಿಮಗೆ ತೆಗಿಲಿಕ್ಕಾಗ್ತದೆ. ಅದನ್ನು ಕೊಟ್ಟಿ ಆಮೇಲೆ ಹೋಗಿ ಬಾಯಿ ಕೊಡುವುದು. ಹಾಗೆ ಹಿಡಿಯುವಾಗ ಹಾಗೆ ಹಿಡಿಯುವಾಗ ಅಂಥದ್ದೆಲ್ಲವನ್ನ ಕಳ್ಳ ಕೆಲಸ ಮಾಡ್ತೀರಿ. ನೋಡೋ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಈಗ ಹೋಗಲಿ. ಹೋಗುವುದಕ್ಕೆ ಬಂದವಲ್ಲ
ಯಾವ್ದಾದ್ರು ಮುಖ್ಯವಾದ ಯಾವ್ದದು? ಬೆಣ್ಣೆ ಅಲ್ಲ, ಕದಿಯುವುದಲ್ಲ ಅಲ್ಲ. ಓ ರಾಧಾ, ಕಣ್ಣ ನೋಟವ ಬೀರಿದ ಕ್ಷಣವೇ ಕನ್ನೆಯರು ವಶ ಒಪ್ಪದ ನಗೆ. ಕನ್ನೆಯರ ಅಪ್ಪ ಕೂಡ ಕನ್ನೆಯರು ವಶ ಹೌದು. ಎಂತಹ ದಿಟ್ಟ ಹೆಣ್ಣೆ ಆಗಲಿ, ನಾನು ಒಂದು ದೃಷ್ಟಿಯಲ್ಲಿ ಇದ್ದರೆ ಅವಳ ನನ್ನ ದೃಷ್ಟಿಗೆ ಮರುಳಾಗಿ ನನ್ನ ವಶವಾಗ್ತಾಳೆ. ಅದು ನಿನ್ನ ಭ್ರಮೆ ಅಷ್ಟೇ. ಹೌದಾ? ಇಷ್ಟೆಲ್ಲ ಸೊಕ್ಕಿನ ಮಾತುಗಳನ್ನು ನಾಡಿದ್ದಿ. ಏನು ಈಗೋ ಒಂದೇ ಒಂದು ಕಣ್ಣ ನೋಟದಿಂದ ನಿನ್ನನ್ನು ನನ್ನವಳಾಗಿ ಹೌದಾ? ವಶವನ್ನೇ ಆಗುವವಳೆಲ್ಲ. ನೀನು ಎಷ್ಟು ಸಾರಿ ನನ್ನ ಕಣ್ಣ ದೃಷ್ಟಿಯನ್ನಿಟ್ಟು ನನ್ನನ್ನು ನೋಡಿದಂತಾಗಿದೆ. ನಾನು ಸಿಕ್ಕುವವಳಲ್ಲ, ಬಗ್ಗುವವಳಲ್ಲ. ವಿಜಯ, ಇಷ್ಟು ಹೇಳಿದ್ರು ಕೂಡ ಅರ್ಥ ಆಗಲಿ ಅಲ್ವಾ? ಹಾಗಾದ್ರೆ ಪ್ರಯೋಗ ಮಾಡೋದಲ್ಲ. ಏನಾಗಿಲ್ಲ ಸುಳ್ಳು ಹೇಳಬಾರ್ದು.
ನನಗೊಂದು ಸಿಕ್ಕಿದ್ದು ಜೋಡಿ ಹೌದಾ? ಹೌದು. ಮತ್ತೆ ನಾನಿಂದ ಅನಾಥ ಪ್ರೇತವಾಗಿ ತಿಂದುಬೇಕಾ? ಅಂದ್ರೆ ಓ ನೀನಿದ್ದನ್ನು ಮೊದಲು ನೀನು ಕಾಡು ಹಾಕ್ತಾ ಇದ್ದೀಯ. ಹೇಗೆ ಸಿಗುವ ಲಕ್ಷಣ ಉಂಟು? ಏನು ಅದಕ್ಕೆ ನನ್ನನ್ನು ಬಿಟ್ಟು ಕಳಿಸಲಿಲ್ಲ. ಇಲ್ಲಿ ಇದು ನಾವು ಯಮುನೆಗೆ ಹೋಗುದು. ಕೃಷ್ಣ ಯಮುನೆಗೆ ನೀನು ನಾನು ಪಾಲವಾಗಿ. ಹೌದು. ಅದು ಕೃಷ್ಣ ಇದು ಯಮುನೆ ನದಿ ತೀರಲ್ಲ. ಹೌದು. ನಾವು ಯಮುನೆ ನದಿ ತೀರಕ್ಕೆ ಬಂದ್ರೆ ಆಗಿದ್ದೆ. ನಾವು ಎಲ್ಲಿಗೆ ಹೋಗುವ? ಸಾರಾಯಿ ಬದಿಗೆ. ಸಾರಾಯಿ ಬದಿಗೆ ಅದು ನಮಗೆ ಒಪ್ಪುತ್ತದೆ ಇಬ್ಬರಿಗೆ. ಸರಾಯಿ ಬದಿಗೆ ಹೋದ್ರೆ ಹೇಗೆ? ಹೌದಾ? ಹಾಗಾಗಿ ಅವರು ಏನು ಹೇಳ್ತಾಳೆ ನೋಡು. ಆಯ್ತಾ? ಒಂದು ಇನ್ನೊಂದು ಒಳ್ಳೆದಾಗುದಿದ್ರೆ ಅದು. ನಿನ್ನ ಪ್ರೇಮ ಪಾಠದಲ್ಲಿ ನನಗೂ ಕೂಡ ಸ್ವಲ್ಪ ಅನುಭವ ಬರಲಿ. ಆದ್ರೆ ಒಂದು ವಿಷಯ, ಬೆಟ್ಟು ತಿನ್ನುವ ಕೆಲಸ ಮಾಡಬೇಕು. ಗೊತ್ತಾಯ್ತಲ್ಲ? ಅವಳು ಸ್ವಲ್ಪ ನೋಡುವಾಗ ಅದು ನನಗೆ ವಸಂತ ಕೃಷ್ಣ. ಅದು ನನ್ನ ಕೈಯಿಂದ ಬೆಟ್ಟು ತಿನ್ನದಲ್ವಾ? ಹೆಣ್ಣು ಮಕ್ಕಳ ಕೈಯಿಂದ ಎರಡು ಬೆಟ್ಟಾಗ್ತದೆ. ಒಂದು ಕೈಯೇ ಬೆಟ್ಟು, ಒಂದು ಬಳೆಯ ಬೆಟ್ಟು. ಅದು ನೀನು ಹೇಳ್ಬೇಕು ಅಂತಲ್ಲ, ಅದು ಅನುಭವಕ್ಕೆಲ್ಲ ನನ್ನ ಮರಿತೀನಿ. ಇಲ್ಲ ನೀನು ಅದಕ್ಕೆ ಬೇಡ, ನಾನಿದ್ದೇನಲ್ಲ. ಅವಳನ್ನು ನೋಡುವಾಗ ಸ್ವಲ್ಪ ಜೋರಿನ ಹಾಗೆ ಕಾಣ್ತದೆ. ಎಂತ ಜೋರು? ನಿನ್ನ ಕಣ್ಣ ನೋಟಕ್ಕೆ ಹೇಗೆ ಸಿಲುಕಿದ್ದು ಇವಳು ಕೂಡ ನನ್ನ ಒಂದು ಕಣ್ಣ ನೋಟಕ್ಕೆ ಸಿಲುಕ್ತ. ಹೌದಾ? ಏನೇ ಆಗಲಿ, ಒಳ್ಳೆದೋ ಕೆಟ್ಟದೋ ಅಂತೂ ಬೇಗ ಬರಬೇಕು. ನೋಡುವ ಅವರಲ್ಲಿ ಯಮುನೆಯ ನದಿ ತೀರಕ್ಕೆ ಹೋಗ್ತಾರಂತೆ. ನಾನು ನಿನ್ನನ್ನು ನೋಡಿದ ಕೂಡಲೇ ನಾನು ನಿನ್ನ ರೂಪಕ್ಕೆ ಬಿದ್ದಿದ್ದೆ. ಸಾಧ್ಯ ದೇವರನ್ನು ಬೀಳಿದ್ದೆ, ದೊಡ್ಡ ಕಷ್ಟ ಏನಿಲ್ಲ. ನಿನ್ನೆ ಕೂರ್ತಾ ಇಲ್ಲಲ್ಲ. ಅಯ್ಯೋ ನಾನು ನಿಮ್ಮನ್ನು ನೋಡಿ ಪ್ರೀತಿ ಮಾಡ್ತಾ ನಾನು ಕೂಡ ಪ್ರೀತಿಸಿದ್ದೇನೆ. ಹಾಗಾಗಿ ನಾವೀಗ ಮದುವೆ ಆಗುವ. ಅವ್ರು ಮತ್ತೆ ನಾವು ಮತ್ತೆ ಮದುವೆ ಆಗುವ. ಅವರದ್ದು ಇನ್ನು ಮದುವೆಯ ಪ್ರಸ್ತಾಪ ಕೂಡ ಆಗಲಿಲ್ಲ. ನಮ್ಮನ್ನು ಮದುವೆಗೆ ಒಳ್ಳೆದಿ ಹುಟ್ಟಿದ್ರೆ ನಿನ್ನಂತ ಹುಡುಗಿಯನ್ನು ಹುಟ್ಟಬೇಕು. ಯಾಕೆ? ಒಂದೇ ನೋಟಕ್ಕೆ ಮದುವೆ ಆಯ್ತಲ್ಲ. ಇದು ಹೇಗೆ ಮದುವೆ ಆಗುದು ಹೇಗೆ? ಎಲ್ಲರ ರೀತಿಯಲ್ಲಿ ನಾವು ಮದುವೆ ಆಗುದಲ್ಲ, ಎಲ್ಲರೂ ಆಗುವ. ನಮ್ಮದೊಂದು ವಿಶೇಷ ಮದುವೆ ಆಗುವ. ಹೌದು. ಅದು ಅದು ನೀನುಂಟಲ್ಲ, ಒಂದು ಕೆಲಸ ಮಾಡಿ. ಏನು? ಮೊದಲ ಮದುವೆ ಮೊದಲ ನಮ್ಮದು ಇಲ್ಲೇ ಆಗಿದೆ. ಇಲ್ಲಿ ಮೊದಲ ಭೇಟಿ ಆದದಲ್ಲ. ಹೌದೌದು. ಹೇಗೆ ಆಗುದು? ವಿಶೇಷ ಅಂತ ಹೇಳಿದ್ರೆ, ಮೊದಲು ಯಾರಿಗೂ ಹೇಳದೆ ಗಂಟು ಮೂಟೆಯನ್ನು ಕಟ್ಟಿ ದೂರ ಓಡಿ ಹೋಗಿ 4 ಮಕ್ಕಳಾದ ಬಳಿಕ ಇಲ್ಲಿ ಬಂದು ತಂದೆ ತಾಯಿಯಲ್ಲಿ ಹೇಳು ಮತ್ತೆ ಮದುವೆ. ವಿಶೇಷ ಭಯಂಕರವಾಗಿ ಅದ್ಭುತ ಕಲ್ಪನೆ. ಇಂಥದ್ದೊಂದು ಪ್ರಯೋಗ ಮಾಡಬೇಕು. ನಾವು ಪ್ರಯತ್ನ ಮಾಡುವ. ಹಾಗೆ ಆಗುದ? ಹಾಗೆ ಆದ್ರೆ ಸುಮ್ಮನೆ ಶುದ್ಧಿ ಆಗಿದೆ, ಪ್ರಚಾರ ಆಗುತ್ತೆ. ಮತ್ತೆ ಮದುವೆ ಅಂತನಕ್ಕೆ ಆಗುದು ಅಲ್ಲ. ವಿಶೇಷ ರೀತಿ ವಿಶೇಷ ಆಕರ್ಷಣೆ ಅದು ಬೇಡ. ಎಲ್ಲರಿಗೆ ಹೇಳುವ, ಹೇಳಿ ಮದುವೆ ಆಗುವ. ಆದ್ರೆ ನಮ್ಮ ತಂದೆ ತಾಯಿಗೆ ಮಾತ್ರ ಹೇಳುದು ಬೇಡ. ಯಾಕೆ? ಅವರ ಮೇಲೆ ಸಿಟ್ಟುದು ಬೇಡ. ಅವರ ಮದುವೆಗೆ ನಮ್ಮನ್ನು ಹೇಳಿದ್ದಾರ. ಅವರ ಮದುವೆಗೆ ನಾವು ಹೇಗೆ ಹೋಗುದು? ಹೌದಲ್ಲ? ಈಗ ನನ್ನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಉಂಟು? ಸತ್ಯ ಅಲ್ಲ? ನನ್ನ ಮೇಲೆ ಪ್ರೀತಿ ಉಂಟಲ್ವಾ? ಉಂಟು, ಖಂಡಿತವಾಗಿ. ನೀನಿಲ್ಲದೆ ನಾನು ಬದುಕಲಾರೆ. ಒಂದು ವೇಳೆ ನಾನು ನಿಮ್ಮನ್ನು ಬಿಟ್ಟು ಹೋದ್ರೆ ನಾನು ಹುಚ್ಚಾಗ್ತೇನೆ. ಸತ್ಯ? ನೀನು ಹೋದ್ರೆ ನಾನು ಮಾನಸಿಕ ಅಸ್ವಸ್ಥನಾಗಿ ತಿರುಗಿದ್ದೇನೆ. ನೀನು ನನ್ನ ಜೊತೆ ನನ್ನ ಕಣ್ಣ ಎದುರು ಇಲ್ಲದೆ ಹೋದ್ರೆ ನಾನು ಹುಚ್ಚನಾಗಿ ತಿರುಗಿದ್ದೇನೆ. ಹಾಗಾದ್ರೆ ಬೇರೆಲ್ಲ ಮದುವೆ ಆಗುದಿಲ್ಲ, ಬೇರೆ ಹೆಣ್ಣು ಮಕ್ಕಳನ್ನು ನೀವು ನೋಡುದಿಲ್ಲ ಅಲ್ಲ? ಹೆಣ್ಣು ಮಕ್ಕಳನ್ನು ಮದುವೆ ಆಗುದಿಲ್ಲ ಅಲ್ಲ, ಹುಚ್ಚನಾಗ್ತೇನೆ ಹೇಳಿದ್ದು. ಹೌದು. ಹುಚ್ಚರದ್ದೇನೆ ಈಗ ಆಗುದಿಲ್ಲ. ಒಂದು ಸಾಕ್ತಾರೆ, ಅಲ್ಲಿ ಸಾಕ್ತಾರೆ. ಹಾಗಾದ್ರೆ ಬೇಡ ನನಗೆ. ಅಲ್ಲ ಹೇಳಿದ್ದು. ಈಗ ಪ್ರಥಮ ಭೇಟಿ ಅಲ್ವಾ? ಈಗ ನೆನಪಾಗಬೇಕಲ್ಲ. ನೆನಪಿಗೆ ಭೇಟಿ ನನಗೆ ನೆನಪಿರ್ಬೇಕು. ಏನಾದ್ರೂ ಒಂದು ಕಾಣಿಕೆ ಕೊಡು. ಎಂತದ್ದು ಕೊಡು? ಪ್ರೇಮದ ನಾನೇ ಕಾಣಿಕೆ ಮತ್ತೆ ನನಗೆ ಕೊಡ್ಲಿಕ್ಕೆ ಎಂತದ್ದು ಇದು ಕೈಯಲ್ಲಿ ಏನು? ಮೊದಲು ಕಣ್ಣಲ್ಲಿ ಇಟ್ಟಿದ್ದೇನೆ. ಭಯಂಕರ ಮಾರೆ. ಹೆಣ್ಣು ಮಕ್ಕಳನ್ನು ಪ್ರೀತಿಸಿದ್ರೆ ಮೊದಲು ಕೊಡುವುದಕ್ಕೆ ಪ್ರಾರಂಭಿಸಿದೆ. ಇದು ಬೇಕೆಯ? ಬೇಕೆ. ಪ್ರೇಮದ ಕಾಣಿಕೆ. ನನ್ನಲ್ಲಿ ಕೊಟ್ಟು ಇಷ್ಟು ಎಟ್ಟಿ ಬೇರೆ ಕಲ್ಪಿಸಿ. ಒಂದು ವೇಳೆ ಇಷ್ಟೇ ಕೊಟ್ಟೆ
ಬೇಕಾಗಿ ಉಳಿದದ್ದು ನಿನಗೆ ಬೇಕಾಗಿ ಇದು ನನ್ನನ್ನು ಮರೆಯುವುದಿಲ್ಲ ಇದು ನೀವು ಹಾಕುದು. ನೀನೇ ಹಾಕಿ ಅಲ್ಲ ನಿಮಗೆ ನನಗೆ ಹಾಕುದಲ್ಲ ನಿಮಗೆ ಹಾಕಿದ್ದೀರ ಅಂತ ತಗೊಂಡದ್ದು. ನಿನಗೆ ಹಾಕಿದ್ದೆ ಇಲ್ಲಪ್ಪ, ಇದು ಈ ಉಂಗುರ ನನ್ನ ಪ್ರಿಯಕರನಿಗೆ ಹಾಕಿ. ಪ್ರಿಯಕರ ಬೇರೆ ಇದ್ದಾನ ನನಗಲ್ವಾ ನಿಮ್ಮನ್ನು ಮದುವೆ ಆಗೋದು ಮಾತ್ರ ಅಲ್ವಾ? ಪ್ರಿಯಕರ ಬೇರೆ. ಇದು ಮೊದಲೇ ಬೇಡ ಹಾಗಾಗಿ ನಿಮ್ಮ ಮಿತ್ರ ಇದ್ದಾರೆ ಪೂರ್ಣೇಶ. ಆತು ಪೂರ್ಣೇಶನಿಗಲ್ಲ ಅವನನ್ನು ನೋಡಿಕೊಳ್ತೀನಿ ರಂಗನಾಥನಿ ಬಾರಲಿ ಅಂಜನಾಮಣಿ ರಂಗನಾಥನಿ ಬಾರಲಿ ರಂಗನಾಥನಿ ಬಾರ ಬಂಗಾರವಿದ ಭೋರ ರಂಗನಾಥನಿ ಬಾರ ಹೋಗಿ ಕಳಿಸಿದ ಭೋರ ುಡಿದಾಳೆ ರಂಗ ಯಾತನೆ ಬಾರನೆ ಕೊರಡ ಹಾರೋಡೆ ಪರಭಾರವಾದುದು ಕೊರಡ ಹಾರೋಡೆ ಪರಭಾರವಾದುದು ವರಸುನ ಸೂಜಿಯಾಯ್ತು ಸೂಜಿಯಾಯ್ತು ತೊರೆದರೆ ಕರುಣೆಯ ಮಾರಸನಿ ಬದಿತು ತೊರೆದರೆ ಕರುಣೆಯ ಮಾರಸನಿ ಬದಿತು ಕರೆತಾರೆ ಬೇಗ ಸಖಿ ಶ್ರೀರಂಗನಾಥ ಕರೆತಾರೆ ಬೇಗ ಸಖಿ ರಂಗನಾಥನಿ ಬಾರಲಿ ಅಂಗನಾಮಣಿ ರಂಗನಾಥನಿ ಬಾರಲಿ ರಂಗನಾಥ ನೋಡಿ ರಂಗ ಬರ್ತಾನೆ ಎನ್ನುವ ಹಾಗೆ ಕಾಯ್ತಾ ಇದ್ದೇನೆ. ರಂಗ ಬರುವುದು ಕಾಣುತ್ತಾ ಇಲ್ಲ. ಮೋಸ ಮಾಡಿದ್ದ ಇಲ್ಲಪ್ಪ, ಮೋಸ ಆಗಿದೆ ಇಲ್ಲದಿದ್ರು. ನೋಡಿ ರಂಗನನ್ನ ನೋಡಲಿ ಮೈಯೆಲ್ಲ ಬಿಸಿಯಾಗುತ್ತಾ ಉಂಟು. ಕೊರಳ ಹಾರವು ಭಾರವಾಗುತ್ತಾ ಇದೆ. ಹೂವೆಲ್ಲವೂ ಕೂಡ ಸೂಜಿಯ ಹಾಗೆ ನನ್ನ ಚುಚ್ಚುತ್ತಾ ಉಂಟು. ನನಗೆ ಬದುಕುವುದಕ್ಕಾಗುತ್ತಾ ಇಲ್ಲ. ಹಾಗೆ ಹೇಳಬೇಡ ಸಖಿ, ನನಗೊಂದು ಉಪಕಾರ ಮಾಡ್ತೀನಿ. ನಾನು ಉಪಕಾರ ಮಾಡ್ತೇನೆ. ಈಗಲೇ ಹೋಗಿ ರಂಗನಿಗೆ ಹೇಳಬೇಕು ನೀನು. ರಾಧೆ ನಿನ್ನನ್ನು ಕಾಯ್ತಾ ಇದ್ದಾಳೆ. ಒಂದು ಕ್ಷಣವೂ ನೀನು ಬರುವುದು ತಡವಾಯಿತು ಅಂತಾಗಿದ್ದರೆ ಅವಳ ಪ್ರಾಣವೇ ಹೋಗುತ್ತದೆ. ನಾನು ಹೋಗಿ ಹೇಳ್ತೇನೆ. ಕರ್ಕೊಂಡು ಬರ್ತೀಯೋ? ಉದ್ದೇಶದಿಂದ ಓಡೋಡಿಕೊಂಡು ಬಂದು ನೋಡಿದೆ, ಅಯ್ಯೋ ಒಪ್ಪಿಸಿಕೊಂಡಿದ್ದಾಳೆ. ಸಿಟ್ಟು ಮರೆದು ಕುಳಿತಿಗ ವನಿತೆ ಗಲ್ಲವ ಪಿಡಿದು ಗಲ್ಲವ ಪಿಡಿದು ನಡಿರನಾದರು ಮೋದಿ ಅನುನಯಿದಿ ರಮಿಸಿದ್ರು
ನನಗೂ ಕೂಡ ವೇಣುವನ್ನು ಊದಬೇಕು ಅಂತ ಆಗ್ತಾ ಇದೆ. ಕೊಡಲ ಊದುವುದನ್ನ ಹೇಳಿಕೊಡುವೆಯಾಗ
ಶಿವಾಯ ನಮಃ